ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ಕುಲ್ಫಿ ಮಾಡ್ಲೇಬೇಕಲ್ವಾ? ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡೋರ್ಗೂ ಹಾಗೆ ಇಷ್ಟ ಆಗುತ್ತೆ. ಮತ್ತೆ ತಡ ಯಾಕೆ, ಬನ್ನಿ ಮಾಡೋದು ಹೇಗೆ ನೋಡೋಣ. ನಾನು ಇಲ್ಲಿ 1/4 ಲೀಟರ್ ಹಾಲು ತಗೋತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕ್ತಾ ಇಲ್ಲ. ಒಂದ್ ತಪ್ಲೆ ಇಟ್ಟು ಅದಕ್ಕೆ ಹಾಕಿ ಇದನ್ನ ನಾವು ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಇದಕ್ಕೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ನಾನ್ ತಗೊಂಡಿರೋ ಹಾಲ್ಗೆ 2 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇದಕ್ಕೆ ತಣ್ಣಗಿರೋ ಹಾಲ್ ಹಾಕೊಂಡು ಕಸ್ಟರ್ಡ್ ಪೌಡರ್ ಅಲ್ಲಿ ಒಂದು ಲಮ್ಸ್ ಇಲ್ದಿರೋ ತರ, ಅಂದ್ರೆ ಒಂದು ಗಂಟೆ ಇಲ್ದಿರೋ ತರ ನೀಟಾಗಿ ನಾವು ಕಲ್ಸ್ಕೋಬೇಕಾಗತ್ತೆ, ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಇದಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಇದನ್ನ ಮಾಡುವಾಗ ಏನಪ್ಪಾ ಅಂದ್ರೆ ಮ್ಯಾಂಗೋ ಚ್ಯೂಸ್ ಮಾಡ್ಕೊಳ್ಳುವಾಗ ಆದಷ್ಟು ಸಿಹಿಯಾಗಿರೋ ಮಾವಿನ ಹಣ್ಣನ್ನ ಯೂಸ್ ಮಾಡ್ಕೊಂಡ್ರೆ ಬೆಟರು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ, ದೊಡ್ಡೋರ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇವಾಗ ಹಾಲು ಕುದೀತಾ ಇದೆ. ಇದಕ್ಕೆ ನಿಮ್ಗೆ ಸಿಹಿ ಎಷ್ಟು ಬೇಕು, ತುಂಬಾ ಸಿಹಿ ಇಷ್ಟಪಡ್ತೀವಿ ಅನ್ನೋರು ಜಾಸ್ತಿ ಸಕ್ಕರೆ ಹಾಕೋಬಹುದು. ನಾನು ಇಲ್ಲಿ ಒಂದ್ 5-6 ಸ್ಪೂನ್ ಸಕ್ಕರೆ ಯೂಸ್ ಮಾಡಿದೀನಿ. 4-5 ಸ್ಪೂನ್ ಯೂಸ್ ಮಾಡಿದ್ರು ಸಾಕಾಗುತ್ತೆ. ನೋಡಿ, ಹಾಲ್ಗೆ ಸ್ವಲ್ಪನೂ ನೀರ್ ಹಾಕೊಳ್ದೇನೆ ಹಾಲ್ನ ಕುದ್ಮೇಲೆ ಅದಕ್ಕೆ ಸಕ್ಕರೆ ಹಾಕೊಂಡು ಒಂದ್ 4-5 ಸ್ಪೂನು. ನೆಕ್ಸ್ಟ್ ಈಗ ನಾನು ಹಾಲು ಕುದ್ಮೇಲೆ ಇಲ್ಲಿ ನಾನು ಆಲ್ರೆಡಿ ಕಸ್ಟರ್ಡ್ ಪೌಡರ್ನ ಏನ್ ಕಲ್ಸ್ಕೊಂಡಿದ್ದೆ ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ನೀವು ಇದನ್ನ ಹಾಕಿ ಮಿಕ್ಸ್ ಮಾಡುವಾಗ ಆದಷ್ಟು ಕೈ ಆಡ್ತಾ ಇರ್ಬೇಕು. ನೀವ್ ಹಾಗೆ ಬಿಟ್ಬಿಟ್ರೆ ಅದು ತಳ ಕಚ್ಕೊಬಿಡುತ್ತೆ, ಅಂದ್ರೆ ಸೀಕೋಬಿಡುತ್ತೆ. ಆಗ ಟೇಸ್ಟ್ ನಿಮ್ಗೆ ಚೂರು ಚೆನ್ನಾಗ್ ಬರಲ್ಲ. ಹಾಗಾಗಿ ನೀವು ಇದನ್ನ ಕೈ ಆಡ್ತಾ ಇರ್ಬೇಕು. ಅಥವಾ ಉರಿ ಅಂತೂ ತುಂಬಾ ಮೀಡಿಯಂ ಸ್ಲಿಮ್ ಅಲ್ಲೇ ಇರ್ಬೇಕು, ತುಂಬಾ ಕಮ್ಮಿ ಉರಿಯಲ್ಲೇ ಮಾಡ್ಬೇಕು ನೀವು ಈ ಪ್ರೋಸೆಸ್ನ. ನೋಡಿ, ಇವಾಗ ಮಿಕ್ಸ್ ಮಾಡಾಗಿದೆ. ಅದು ಒಂದ್ ಕುದಿ ಬಂದ್ರೆ ಸಾಕು, ಜಸ್ಟ್ ಒಂದ್ ಕುದಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೋತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾನ್ ಅದ್ರಲ್ಲಿ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಅರ್ಧ ಇವಾಗ ಆಲ್ರೆಡಿ ಏನ್ ಹಾಲು ಕುದೀತಿತ್ತು ಕಸ್ಟರ್ಡ್ ಪೌಡರ್ ಹಾಕಿದ್ವಿ ಅದಕ್ಕೆ ಹಾಕೋತಾ ಇದ್ದೀನಿ. ನೀವ್ ಇದ್ರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಗೆ ಇಟ್ಕೊಳ್ಳಿ, ಯಾಕೆಂದ್ರೆ ಆ ನಂತರ ನಿಮ್ಗೆ ಗಾರ್ನಿಶ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸ್ವಲ್ಪ ಹಾಕೊಂಡು ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ತುಂಬಾ ಫುಲ್ ತಣ್ಣಗಾಗ್ಬೇಕು. ಇದು ಎಷ್ಟು ಮಾಮೂಲಿ ರೂಮ್ ಟೆಂಪರೇಚರ್ ಬರೋ ಅಷ್ಟು ತಣ್ಣಗಾಗೋಕೆ ಬಿಡ್ಬೇಕು ನೀವು ಇದನ್ನ. ನಂತರ ಇಲ್ಲಿ ಅದು ತಣ್ಣಗಾಗೋಕ್ ಬಿಟ್ಮೇಲೆ ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ನೀವು ಅದನ್ನೇ ನಾನು ಆಗ್ಲೇ ಹೇಳ್ದಾಗೆ ಆದಷ್ಟು ಸಿಹಿಯಾಗಿರೋ ಮಾವಿನ ಹಣ್ಣು ತಗೊಳ್ಳಿ, ತುಂಬಾ ಚೆನ್ನಾಗ್ ಬರುತ್ತೆ ಟೇಸ್ಟ್. ಹುಳಿ ಇದ್ರೆ ನಿಮ್ಗೆ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಡು ಮೇಲ್ಗಡೆ ಅದ್ರ ವಾಟೆ, ಅಂದ್ರೆ ಬೀಜ ಏನಿದೆ ಅದ್ ನೀಟಾಗಿ ವಾಟೆನ ತಗೋಬೇಕಾಗುತ್ತೆ. ಈಗ ನಾನು ಇಲ್ಲಿ 2 ತೆಗ್ದು ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಆಲ್ರೆಡಿ ಏನು ಫಿಲಿಂಗ್ಸ್ ನ ರೆಡಿ ಮಾಡ್ಕೊಂಡಿದ್ದೆ ಅದು ತಣ್ಣಗಾಗಿದೆ. ಈಗ ಅದನ್ನ ನಾನು 2 ಮ್ಯಾಂಗೋಗೂ ಹಾಕ್ತಾ ಇದ್ದೀನಿ ಒಳಗಡೆ. ನೋಡಿ, ಈ ತರ ನೀಟಾಗಿ ಪೋರ್ ಮಾಡ್ಕೊಳ್ಳಿ. ಹಾಕೊಂಡು ಆಲ್ರೆಡಿ ಮೇಲ್ಗಡೆ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕ್ಲೋಸ್ ಮಾಡಿ ನಾನು ಇದನ್ನ ಫ್ರೀಸರ್ ಅಲ್ಲಿ 6 to 7 ಅವರ್ಸ್ ಇಡ್ಬೇಕಾಗುತ್ತೆ. ನೀವು ಕಂಪ್ಲೀಟ್ ಆಗಿ ಅದು ಗಟ್ಟಿ ಆಗ್ಬೇಕಲ್ವಾ, ಹಾಗಾಗಿ ಫ್ರಿಡ್ಜ್ ಅಲ್ಲ ಫ್ರೀಸರ್ ಅಲ್ಲಿ ಇಡಿ. ಮೇಲ್ಗಡೆ ಐಸ್ ಆಗುತ್ತೆ ಅಲ್ವಾ, ಅಲ್ಲಿ ಇಡ್ಬೇಕು. ನೀವು ಈ ತರ ಕ್ಲೋಸ್ ಮಾಡಿ ಇದನ್ನ ಇಡ್ಬೇಕು. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಮ್ಯಾಂಗೋ ಸೀಸನ್ ಅಲ್ಲಿ ಇದನ್ನ ಮಿಸ್ ಮಾಡ್ದೇನೆ ಮಾಡಿ. ನೋಡಿ, ಇವಾಗ ನಾನು 6 to 7 ಅವರ್ಸ್ ಇಟ್ಟ ಮೇಲೆ ನಾನು ಇವಾಗ ಇದನ್ನ ತಗೊಂಡಿದ್ದೀನಿ. ಇದು ಫುಲ್ಲು ಡ್ರೈ ಆಗಿ ನೀಟಾಗಿ ಒಳಗಡೆ ಗಟ್ಟಿಯಾಗಿದೆ. ನೀವು ಬೇಕಿದ್ರೆ ಇದ್ರ ಸಿಪ್ಪೆನ ಪೀಲರ್ ಅಲ್ಲಿ ರಿಮೂವ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೂ ಕಟ್ ಮಾಡ್ಬೋದು, ಹಾಗೆ ಬೇಕಾದ್ರೂ ಕಟ್ ಮಾಡ್ಬೋದು. ನೋಡಿ, ಟೇಸ್ಟಿಯಾಗಿ ಹೆಲ್ದಿ ಆದ ಮ್ಯಾಂಗೋ ಕುಲ್ಫಿ ರೆಡಿ ಆಗಿ ಹೋಯ್ತು. ಇಷ್ಟು ಸಿಂಪಲ್ ಆಗಿ ಮಾಡ್ಬೇಕಾದಾಗ ಇನ್ಯಾಕ್ ತಡ, ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.